ತುಂಬಾ ಜನ ಹೆಸರು ಹಾಳು ಮಾಡ್ಕೊಂಡಿರೋದೆ ಈ ತರದ್ ಯಾವ್ದೋ ಒಂದು ಹೆಂಗಸರ ಹಿಂದೆ ಬಿತ್ತು. ಯೂಶಲಿ ಹೇಳ್ತೀವಲ್ಲ, ಸಕ್ಸಸ್ ಜಾಸ್ತಿ ಆದಾಗ ನಿಮ್ಗೆ ಭಯ ಬರಲ್ವಂತೆ ಇನ್ನೊಂದು ಅಫೇರ್ ಇಟ್ಕೊಳಕ್ಕೆ. ತುಂಬಾ ಕಷ್ಟದಲ್ಲಿರೋರು ಅಷ್ಟು ಅಫೇರ್ ಹೋಗಲ್ವಂತೆ. ಮದುವೆ ಆದಂತ ಗೃಹಿಣಿಯರು ಇವರು ಈ ತರ ಅನೈತಿಕ ಸಂಬಂಧಗಳು ಇಟ್ಕೊಳಕ್ಕೆ ಅಲ್ಲಿ ಏನ್ ಕಾರಣ? ಸಮಾಧಾನದಿಂದ ನೀವು ನನ್ನನ್ನ ಅಂಗೀಕಾರ ಮಾಡುವಂತಹ ಸುಂದರವಾದ ಅನುಭವದ ಅವಶ್ಯಕತೆ ನನ್ನ ದೇಹದಲ್ಲಿ ಇದೆ ಅನ್ನೋದನ್ನ ಕೆಲವು ಕಡೆ ಆನೆಸ್ಟ್ ಅಕ್ನಾಲೆಜ್ಮೆಂಟ್ ಅಂತ ಹೇಳ್ತೀವಿ. ಉಳ್ದೇ ಇಲ್ಲ ಅಂತ ಆದಾಗ ಆಕೆ ನ್ಯಾಚುರಲಿ ಯಾರ ಕಂಫರ್ಟ್ ಅನ್ನ ಕೊಡ್ತಾ ಇದಾರೋ ಆ ಕಡೆ ವಾಲುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಈ ತರ ನಾನು ಸುಖವನ್ನ ಖುಷಿಯನ್ನ ಅನುಭವಿಸಿದ್ರೆ ಯಾರು ನನ್ಗೆ ಹರ್ಟ್ ಮಾಡಕ್ ಆಗಲ್ಲ. ಓ, ಇದೊಂದಿದೆ ನನ್ನ ಜೊತೆಲಿ ಅನ್ನೋ ಕಾನ್ಫಿಡೆನ್ಸ್ ಪಾಪ ಅವಳಿಗೆ ಬರಕ್ ಶುರು ಆಗುತ್ತೆ. ಅದರಿಂದ ನೀವು ಇನ್ನೊಂದು ಗಮನಿಸಿದ್ರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ, ಸಕ್ಸಸ್ಫುಲ್ ವ್ಯಕ್ತಿಗಳು, ಅವರು ಬಿಸ್ನೆಸ್ ಮೆನ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಫಿಲ್ಮ್ ಸ್ಟಾರ್ಗಳಾಗಿರ್ಬೋದು, ತುಂಬಾ ಜನ ಹೆಸರು ಹಾಳು ಮಾಡ್ಕೊಂಡಿರೋದೆ ಹೌದು. ಈ ತರದ್ ಯಾವ್ದೋ ಒಂದು ಹೆಂಗಸರ ಹಿಂದೆ ಬಿತ್ತು. ಅಬ್ಸಲ್ಯೂಟ್ಲಿ ಆ ಇಂಪಲ್ಸ್ ಕಂಟ್ರೋಲ್ ಮಾಡ್ಕೊಳಕ್ ಬರಲ್ಲ. ಆಮೇಲೆ ಯೂಶಲಿ ಹೇಳ್ತೀವಲ್ಲ, ಸಕ್ಸಸ್ ಜಾಸ್ತಿ ಆದಾಗ ನಿಮ್ಗೆ ಭಯ ಬರಲ್ವಂತೆ ಇನ್ನೊಂದು ಅಫೇರ್ ಇಟ್ಕೊಳಕ್ಕೆ. ಯಾಕೆಂದ್ರೆ ನಾನು ಈ ವ್ಯಕ್ತಿನ ಯಾಕೆ ಟಾಲರೇಟ್ ಮಾಡಬೇಕು, ನನ್ನ ಹತ್ರ ದುಡ್ಡಿದೆಯಲ್ಲ, ಅವ್ರು ಬೇಕಾ ಅಷ್ಟು ದುಡ್ಡು ಕೊಟ್ಟುಬಿಟ್ಟು ಗಲಾಟೆ ಮಾಡಿದ್ರೆ ನಾನು ಬೇಕಾದನ್ನ ಮಾಡ್ಬೋದಲ್ಲ ಅನ್ನೋದು ಅವ್ನಿಗೆ ಅಥವಾ ಆಕೆಗೆ ಒಳಗಡೆ ಬಂದ್ಬಿಡುತ್ತೆ. ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ. ಅದಕ್ಕೆ ಎಷ್ಟೋ ಕೇಸಸ್ಸಲ್ಲಿ ಸಕ್ಸಸ್ಫುಲ್ ಇರೋರು, ಸೆಲೆಬ್ರಿಟಿಗಳು, ಸಿಕ್ಕಾಪಟ್ಟೆ ದುಡ್ಡು ಮಾಡಿರೋದು ಈ ಥರ ಸ್ಟೋರೀಸ್ ತುಂಬ ಆಚೆ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಆ ಭಯ. ಅದಕ್ಕೆ ಯಾವಾಗಲೂ ಹೇಳ್ತೀವಿ, ತುಂಬ ಕಷ್ಟದಲ್ಲಿರೋರು ಅಷ್ಟು ಅಫೇರ್ಗೆ ಹೋಗಲ್ವಂತೆ. ಯೂಶಲಿ ತುಂಬ ಮೇಲೋದವರು ಅಥವಾ ಆ ಒಂದು ಮಿಡಲ್ ಬ್ಯಾಂಡಿಂದ ಮೇಲಕ್ಕೆ ಹೋಗಿದ ತಕ್ಷಣ ಅವ್ರಿಗೆ ಎಲ್ಲ ತುಂಬಾ ಇದೆಯಲ್ಲ common. ನನಗೆ ಅಂತ ತುಂಬ ಕಾಮನ್ ಅಂತ ಅನ್ಸ್ಬಿಡುತ್ತೆ. ಬಟ್ ತುಂಬ ಬೇಸಿಕ್ ನೀಡು ಕಮ್ಮಿ ಇರೋರು ತುಂಬ ಹೆದರ್ಕೊಳ್ತಾರೆ ಅಂತ ಹೇಳ್ತಾರೆ. ಬಟ್ ಅದನ್ನು ನಾವು ಮತ್ತೆ ತಮ್ರೂಲ್ ಥರ ಹೇಳಕ್ಕೆ ನಾನು ಆಗಲೇ ಹೇಳಿದಾಗೆ ಇವರಲ್ಲಿ ಪ್ರಾಬ್ಲಮ್ಗಳಿದೆ, ಅದಕ್ಕೆ ನಾನು ಇವ್ರ ಜೊತೆ ಕನೆಕ್ಟ್ ಆಗಲ್ಲ ಅಂದಾಗ ಒಂದು ಸಿಂಪಲ್ ಲಾಜಿಕ್. ಈಗ ಒಂದು ಟೀ ಬ್ಯಾಗ್ ಇರುತ್ತಲ್ಲ ಒಂದು ಶಾಶೆಯಲ್ಲಿ, ಅದನ್ನು ಲೆಟ್ಸ್ ಇಮ್ಯಾಜಿನ್ ಇದು ಕೋಲ್ಡ್ ವಾಟರ್ ಅಂತ ಅನ್ಕೊಳ್ಳೋಣ. ನಾನು ಇದ್ರ ಒಳಗಡೆ ಆ ಟೀ ಬ್ಯಾಗ್ ಹಾಕಿದ್ರೆ ಅದು ಬಣ್ಣ ಬಿಡುತ್ತಾ? ತಕ್ಷಣ ಬಿಡಲ್ಲ ಬಿಡಲ್ಲ actually ಖಂಡಿತ ಬಿಡಲ್ಲ, ಇಲ್ಲ. ಖಂಡಿತ ಕೋಲ್ಡ್ ಇಲ್ಲ. ವಾಟರ್ ಅಂತೂ ನಾರ್ಮಲ್ ವಾಟರ್ ಅಟ್ಲೀಸ್ಟ್ ಸ್ವಲ್ಪ ಬಿಡ್ಬೋದು, ಕೋಲ್ಡ್ ವಾಟರ್ ಬಿಡೋದೇ ಬಿಡಲ್ಲ. ಇಲ್ಲ. ಅದೇ ಬಿಸಿ ಬಿಸಿ ನೀರು ತಂದ್ಕೊಡಿ, ಸುಮ್ಮನೆ ಹಿಂಗೆ ಟಚ್ ಮಾಡ್ತಾ ಇದ್ದಾಗೆ ಚೇಂಜ್ ಆಗ್ಬಿಡುತ್ತೆ, ನೀರ್ ಕಲರ್ ಚೇಂಜ್ ಆಗುತ್ತೆ. Absolutely. ಹಾಗೆ ಟಫ್ ಪಾರ್ಟ್ನರ್ಸ್ ಯಾವಾಗಲೂ ನಮ್ಮ ಒಳಗಡೆ ಇರೋ ವ್ಯಕ್ತಿತ್ವವನ್ನ ಪ್ರಕಟ ಮಾಡಿಸೋಕೆ, ನಮ್ಮ ನೆಗೆಟಿವ್ ಕರ್ಮಗಳನ್ನ ರಿಲೀಸ್ ಮಾಡೋಕ್ಕೆ, ನಮ್ಮ ವ್ಯಾಮೋಹ ಅಟ್ಯಾಚ್ಮೆಂಟು, ನಮ್ಮ ಒಳಗಡೆ ಇರೋ ಗಲೀಜನ್ನ ರಿಲೀಸ್ ಮಾಡಿ ಆ ವ್ಯಕ್ತಿತ್ವವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಡೀಪ್ ಆಪರ್ಚುನಿಟಿ ಕೊಡ್ತಾರೆ. ಅದನ್ನ ಬಿಟ್ಬಿಟ್ಟು ನೀವು ನನಗೆ ಸಮಾಧಾನವಾಗಿರೋದು, ಎಲ್ಲ ಚೆನ್ನಾಗಿರೋದು, ಕಂಫರ್ಟ್ ಆಗಿರೋದ್ರಲ್ಲೇ ನಾನು ಪ್ಲೆಷರ್ ಹುಡುಕ್ತೀನಿ ಅಂತ ಹೋದ್ರೆ ಅದು ಖಂಡಿತ ನಿಮಗೆ ಕಂಪ್ಲೀಟ್ನೆಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಅದು ರೀಬೌನ್ಸ್ ಆಗತ್ತೆ. ಆದರೆ ಹ್ಯಾವಿಂಗ್ ಸೆಡ್ ದಿಸ್, ಅನೈತಿಕ ಸಂಬಂಧದಲ್ಲಿ ಇರೋರೆಲ್ಲರೂ ತುಂಬಾ ಕೆಟ್ಟವರು ಅಂತಾನು ಹೇಳಕ್ ಹೋಗ್ಬಾರ್ದು. ನಾವು ಜಡ್ಜ್ ಮಾಡಬಾರ್ದು. ಯಾಕಂದ್ರೆ ಎಲ್ಲರಿಗೂ ಬೇರೆ ಬೇರೆ ಕಾರಣ ಇರುತ್ತೆ. ಅಲ್ಲ, ಇದು ಇನ್ನೂ ಒಂಥರ ಇರ್ಬೋದು. ಹೇಗೆ ಅಂದ್ರೆ, ಈಗ ಒಂದು ಗಂಡು ಒಂದು ಹೆಣ್ಣು, ಆ, ಇದು ಈ ವಿಚಾರನೆ ಮಾತಾಡೋದು ಮಾಡ್ತೋದ್ವಿ. ಎಸ್ ಈಗ ಗಂಡಿನ ಬಗ್ಗೆ ಎಲ್ಲ ಇದಾಯ್ತು. ಇನ್ನ ಹೆಣ್ಮಕ್ಳು, ಎಸ್ ಮದುವೆ ಆದಂತ ಗೃಹಿಣಿಯರು, ಇವರು ಈ ತರ ಅನೈತಿಕ ಸಂಬಂಧಗಳು ಇಟ್ಕೊಳಕ್ಕೆ ಅಲ್ಲಿ ಏನ್ ಕಾರಣ ಬಹುಮುಖ್ಯ ಆದದ್ದು? ಎಸ್ ಖಂಡಿತ ಹೌದು. ಎಷ್ಟೋ ಬಾರಿ ಹೆಣ್ಣು ಮಕ್ಕಳು ಕೂಡ ಈ ತರ ಅನೈತಿಕ ಸಂಬಂಧದಲ್ಲಿ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡಿರೋದಿದೆ. ನಾವು ಗಂಡಸದ್ ಮಾತ್ರ ಬ್ಲೇಮ್ ಮಾಡೋದು ಅಥವಾ ಅವ್ರು ಮಾತ್ರ ಆ ಥರದ್ದು ಇದರಲ್ಲಿ ಇಂಡಲ್ಜ್ ಆಗ್ತಾರೆ ಅನೈತಿಕ ಸಂಬಂಧದಲ್ಲಿ ಅಂತ ಹೇಳೋದು ತಪ್ಪಾಗತ್ತೆ. ನೀವು ಹೇಳಿರೋದು ತುಂಬಾನೇ ಕರೆಕ್ಟ್ ಇದೆ. ಕಾರಣಗಳು ಹಲವಾರು ಇರಬಹುದು. ಅದರಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ, ಎಲ್ಲೋ ಒಂದು ಕಡೆ ಆಕೆಗೆ ತನ್ನ ಗಂಡನ ಹತ್ರ ಸಂಬಂಧ ಹಾಳಾಗಿರೋದ್ರಿಂದ ನನಗೂ ಆ ಥರದೊಂದು ಬೇಡಿಕೆ ಇದೆ, ನನ್ನ ದೇಹಕ್ಕೂ ಆ ಥರದೊಂದು ಅವಶ್ಯಕತೆ ಇದೆ, ನನಗೂ ಆ ಪ್ರೀತಿ, ಆ ಒಂದು ಆ, ಸಮಾಧಾನದಿಂದ ನೀವು ನನ್ನನ್ನ ಅಂಗೀಕಾರ ಮಾಡುವಂತಹ ಆ ಒಂದು ಸುಂದರವಾದ ಅನುಭವದ ಅವಶ್ಯಕತೆ ನನ್ನ ದೇಹದಲ್ಲಿ ಇದೆ ಅನ್ನೋದನ್ನ ಎಲ್ಲೋ ಕಡೆ ಆನೆಸ್ಟ್ ಅಕ್ನಾಲೆಜ್ಮೆಂಟ್ ಅಂತ ಹೇಳ್ತೀವಿ. ಪ್ರಾಮಾಣಿಕವಾಗಿ ಇದಿದೆ ಅಂತ ಒಪ್ಕೊಳ್ಳೋ ಅಂಥದ್ದೇ ಎಷ್ಟೋ ಸರಿ ಇಲ್ಲದೆ ಇದ್ದಾಗ, ಕಂಫರ್ಟ್ ಸಂಬಂಧದಲ್ಲಿ ಉಳ್ದೇ ಇಲ್ಲ ಅಂತ ಆದಾಗ ಆಕೆ ನ್ಯಾಚುರಲಿ ಯಾರ ಆ ಕಂಫರ್ಟನ್ನು ಕೊಡ್ತಾ ಇದ್ದಾರೋ ಆ ಕಡೆ ವಾಲುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಇನ್ನು ಎಷ್ಟೋ ಬಾರಿ ಹೆಣ್ಮಗುಗೆ ತುಂಬ ಮನಸ್ಸಿಗೆ ನೋವು ಮಾಡಿದಂತಹ ಸಂಗತಿಯಲ್ಲಿ ತನ್ನ ಪಾರ್ಟ್ನರ್ ಅಥವಾ ಗಂಡ ಒಂದು ಜೆನ್ಯೂನ್ ಅಪಾಲಜಿ ಕೇಳಿಲ್ಲ ಅಂತ ಅನ್ನಿಸ್ದಾಗ ಆಗ್ಲೂ ಆಕೆಗೆ ಪ್ರಾಬಬ್ಲಿ ನಾನಿನ್ನು ಈತನ ಜೊತೆ ಇಷ್ಟು ಸುಂದರವಾದ ಸಂಬಂಧವನ್ನ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಈಸ್ ನೋ ಮೋರ್ ಅ ಮ್ಯಾಚ್ ಫಾರ್ ಮೀ ಆರ್ ಮೈ ಗುಡ್ ಫೀಲಿಂಗ್ಸ್ ಅಂತ ಅನ್ನಿಸ್ಬಹುದೇನೋ.
ಬಟ್ ಬೇರೆ ಕಾರಣಗಳನ್ನ ನಾವು ಅವಾಗಲೇ ಏನು ಹೇಳಿದ್ವಿ ಅದು ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಅನ್ವಯ ಆಗೇ ಆಗುತ್ತೆ. ಏನದು? ಅದು ಪ್ರೀತಿಯ ಕೊರತೆ ಅಥವಾ ತಾನಿದ್ದೀನಿ ಅನ್ನುವಂಥ ಒಂದು ಇಂಪಾರ್ಟೆನ್ಸ್ನ ಕೊಡದೇ ಇರೋದು, ಹೀನಾಯವಾಗಿ ನೋಡುವಂಥದ್ದು, ಯಾವಾಗಲೂ ಜಡ್ಜ್ ಮಾಡೋದು, ಎಲ್ಲದರಲ್ಲೂ ಕೊಂಕು ಕುಡ್ಕೋದು, ತನ್ನ ಪ್ರೆಸೆನ್ಸನ್ನ ಪನಿಷ್ಮೆಂಟ್ ಥರ ನೋಡ್ತಾ ಇರೋದು ಎದುರುಗಡೆ ಇರೋ ಪಾರ್ಟ್ನರ್. ಆಗ ಯಾರು ತನಗೆ ಸಮಾಧಾನ ಆಗೋ ಥರದ್ದೊಂದು ವಾರ್ಮ್ತ್ ಅಥವಾ ಫೀಲಿಂಗ್ ಅಥವಾ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಪಾರ್ಟ್ನರ್ಶಿಪ್ ಕೊಡ್ತಿರ್ತಾರೋ ಅವ್ರ ಕಡೆ ನ್ಯಾಚುರಲಿ ಹೋಗಬೇಕು ಅಂತ ಆ ಹೆಣ್ಮಗುಗೆ ಅನ್ನಿಸ್ತಾ ಇರುತ್ತೆ. ಗಂಡಸರಿಗೆ ಅಷ್ಟೇ ಅಲ್ಲ, ಇನ್ನು ನೆಕ್ಸ್ಟ್ ಒನ್ನು ಹೆಂಗಸರಿಗೂ ಆ ಒಂದು ಅಟ್ರಾಕ್ಷನ್ನು, ಆ ಇಂಪಲ್ಸ್, ಆಪರ್ಚುನಿಟಿ ಬಂದಾಗ ಆ ಇಂಪಲ್ಸ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಮುಂದಾಗುವ ಸಂಗತಿಗಳ ಬಗ್ಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ, ಅಥವಾ ತನ್ನ ಒಳಗಡೆ ಇಳಿದು ಅದನ್ನ ಸಮಾಧಾನ ಮಾಡ್ಕೊಳಕ್ ಆಗ್ತಾ ಇಲ್ಲ, ಆ ಟೆಂಪ್ಟೇಷನ್ಗೆ ಆಕೆ ಜಾರ್ದಾಗ್ಲೂ ಆ ಥರ ಆಗುವ ಸಾಧ್ಯತೆಗಳು ತುಂಬಾ ಇದೆ. ಆ್ಯಂಡ್ ಖಂಡಿತ ನಾವು ಸಂಬಂಧದ ಒಳಗಡೆನೆ ಹುಡುಕಿದ್ರೆ ತುಂಬಾ ಉತ್ತರಗಳು ಸಿಕ್ಬಿಡುತ್ತೆ. ಎಷ್ಟೋ ಸರಿ ಗಂಡ ಹೆಂಡತಿಗೆ ಆ ಟ್ರಾನ್ಸ್ಪರೆನ್ಸಿನೇ ಇರಲ್ಲ ಸಂಬಂಧದಲ್ಲಿ. ಆ ಪ್ರಾಮಾಣಿಕವಾದ ಒಂದು ಇಂಟಿಗ್ರಿಟಿ, ನಾನಾಗ್ಲೇ ಒಳ್ಳೆ ವ್ಯಕ್ತಿ ಯಾರು ಅಂದಾಗ ನಾವು ಆನೆಸ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಟ್ರಾನ್ಸ್ಪರೆನ್ಸಿ ಇನ್ನು ಉಳಿದಿಲ್ಲ ನಮ್ಮಲ್ಲಿ ಅಂತ ಅನ್ನಿಸ್ದಾಗ ಇದು ಇನ್ನೊಂದು, ಎಲ್ಲದರಲ್ಲೂ ಎಲ್ಲ ನಾಟಕದಲ್ಲೂ ಇನ್ನೊಂದು ಅಂತ ಅನ್ಸ್ಬಿಟ್ಟು ಆ ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ಆಕೆ ಹಿಂಜರಿಯೋದಿಲ್ಲ. ಆ್ಯಂಡ್ ಕೆಲವು ಸಾರಿ ಕೆಲವೊಂದು ಡಿಸೈರ್ಸ್ ತನ್ನ ಗಂಡ ಬರ್ಸಕ್ಕಾಗಲ್ಲ, ಹುಕ್ಕರ್ ಕ್ರುಕ್ ನಂಗದು ಬೇಕು ಅಂತ ಅನ್ನಿಸ್ದಾಗ, ಅದು ಏನೋ ಒಂದು ಫ್ಯಾನ್ಸಿ ಒಡವೆ ತಗೊಳ್ಳೋದ್ರಿಂದ ಹಿಡಿದು ಏನೋ ಲಕ್ಸುರಿವರೆಗೂ, ಇದು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಜನರಲ್ ಅನಾಲಿಸಿಸ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಈ ಥರದ ಪೇಷಂಟ್ಗಳನ್ನು ನಾವು ನೋಡಿರೋದ್ರಿಂದ ಪಾಪ ಅವರು ಕೆಲವರು ಒಪ್ಕೊಳ್ತಾರೆ, ಕೆಲವರು ತನ್ನ ಹೆಂಡತಿ ಬಗ್ಗೆ ಹೀಗೆ ಅಂತ ಹೇಳ್ತಾರೆ. ಸೊ ಇನ್ನೊಬ್ಬ ಯಾರೋ ಗಂಡಸು ನನಗದು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ ಆಕೆ ನ್ಯಾಚುರಲಿ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಆದರೆ ಈ ಡಿಸೈರ್ ಟೆಂಪ್ಟೇಷನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಬಹುದಾಗಿದೆ, ಯಾಕಂದರೆ ಅದು ನಿಲ್ಲಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೋ ಒಂದು ವಸ್ತು ಇಲ್ಲ ಅಂತ ನೀವು ಬೇಜಾರುಗೊಳಗಾದರೆ ಅಥವಾ ಇಲ್ಲ ಅಂತ ಏನೋ ಅಸಮಂಜಸವಾದ ಕೆಲಸವನ್ನು ಮಾಡಕ್ಕೆ ಹೋದರೆ ಅದು ಸಿಕ್ಕದ ಮೇಲೆ ಈ ಭಾವನೆ ನಿಂತೋಗುತ್ತಾ? ಖಂಡಿತ ಇಲ್ಲ. ಅದು ಇನ್ನೊಂದು ಕಡೆಗೆ ಓಡುತ್ತೆ, ಮತ್ತೊಂದು ಕಡೆಗೆ ಓಡುತ್ತೆ. ಆದ್ದರಿಂದ ಆ ಒಂದು ಡಿಸೈರ್ ಫುಲ್ಫಿಲ್ ಮಾಡ್ಕೊಳ್ಳೋ ಹಠ ಇದೆಯಲ್ಲ, ಹುಕ್ ಆರ್ ಕ್ರುಕ್ ನಾನು ಮಾಡ್ಕೊಳ್ತೀನಿ ಅಂತ, ಆ ಆಕ್ಸೆಪ್ಟೆನ್ಸ್ ಡಿಗ್ರಿ ತುಂಬ ಕಮ್ಮಿ ಆಗೋಗ್ತಾ ಇದೆ. ಇವಾಗೆಲ್ಲ ಅರ್ಧೋಗಿದ್ರು ಪರವಾಗಿಲ್ಲ, ನನ್ನ ಗಂಡ ಇನ್ನೊಂದು ಸೀರೆ ಕೊಡಿಸೋವರೆಗೂ ನಾನು ಬೇರೆಯವರಿಂದ ಗಿಫ್ಟು ತೊಗೊಳ್ಳಲ್ಲ, ತವ್ರ ಮನೆಯಿಂದನೂ ಗಿಫ್ಟ್ ತೊಗೊಳ್ಳಲ್ಲ ಅನ್ನೋ ರೇಂಜ್ಗೆಲ್ಲ ಇಮೋಷ್ನಲ್ ಆಗೋದೆಲ್ಲ ಹೊರಟೋಗಿದೆ. ನನ್ನ ನೀಡು ನನಗೆ ಬೇಕು ಅಂತ ಒಂದು ಮೈಂಡ್ಸೆಟ್ ಬಂದಿರೋದ್ರಿಂದ ಕೆಲವರು ಆ ಥರದ್ದು ಒಂದು ಇದು ಮಾಡ್ತಾರೆ. ಆ್ಯಂಡ್ ಎಷ್ಟೋ ಸರಿ ಕೆಲವು ಹೆಣ್ಮಕ್ಳಲ್ಲಿ ಕ್ಷಮಿಸುವ ಶಕ್ತಿ ಆಸ್ ಸಚ್ ಹೆಣ್ಮಕ್ಳಲ್ಲಿ ತುಂಬ ಜಾಸ್ತಿ ಇದೆ, ಬಟ್ ದೇ ಲ್ಯಾಕ್ ದಟ್. ಇರಲ್ಲ ಅವರಲ್ಲಿ ಆ ಸಾಮರ್ಥ್ಯ ಎಷ್ಟೋ ಜನಕ್ಕೆ. ಹೀಗೆ ಮಾಡಿಬಿಟ್ಟ ಇನ್ಯಾವತ್ತೂ ನಾನು ಕ್ಷಮಿಸಲ್ಲ, ಅಥವಾ ದೈಹಿಕ ಸಂಬಂಧದ ಬಗ್ಗೆ ಅಥವಾ ನನ್ನ ದೇಹದ ಬಗ್ಗೆ ಈ ಥರ ಮಾತಾಡ್ಬಿಟ್ಟ ನನ್ನ ಗಂಡ, ಅದರಿಂದ ನಾನು ಇನ್ಯಾವತ್ತೂ ಅವನಿಗೆ ನಾನು ಹತ್ರ ಬಿಟ್ಕೊಳ್ಳಲ್ಲ ಅಂತ ಒಂದು ರಿಜಿಡ್ ಆ್ಯಟಿಟ್ಯೂಡ್ ಆ ಹೆಣ್ಮಗುಗೆ ಬಂದ್ಬಿಟ್ಟಾಗ ಅವಳು ಏನು ಮಾಡ್ತಾಳೆ? ಟಕ್ ಅಂತ ರಿವರ್ಸ್ ಗೇರಲ್ಲಿ ನಾನು ಬೇರೆ ದಾರಿ ಹಿಡಿದ್ರೂ ಪರವಾಗಿಲ್ಲ, ನಾನು ಕ್ಷಮಿಸೋಕ್ಕೆ ಆಗಲ್ಲ ಅನ್ನೋ ವ್ಯಕ್ತಿ ಜೊತೆ ಹೇಗಿರೋದು ಅಂತ ಆ ಒಂದು ಫರ್ಗಿವ್ನೆಸ್ ಮಾಡೋಕ್ಕೆ ಆಗದೇ ಇದ್ದಾಗ, ಅದಕ್ಕೆ ನಾವು ಹೇಳೋದು ಸ್ವಲ್ಪ ನೀರಿನ ಥರ ಫ್ಲೆಕ್ಸಿಬಲ್ ಆಗಿರಬೇಕು ನಾವು ಕೆಲವು ಸಾರಿ. ಅಫ್ಕೋರ್ಸ್ ನೀವು ದೌರ್ಜನ್ಯಕ್ಕೆ ಒಳಗಾಗಿ ನಾನು ಹೇಳ್ತಾ ಇಲ್ಲ, ಬಟ್ ಎಷ್ಟೋ ವಿಷಯದಲ್ಲಿ ನಾವು ಕ್ಷಮಿಸ್ಬೋದಾಗಿದೆ ಪಾರ್ಟ್ನರ್ನ, ಅದನ್ನು ರೂಢಿಸ್ಕೊಳ್ಳೋದು. ಇನ್ನು ಕೆಲವು ಸತಿ ಏನಾಗುತ್ತೆ, ಎದುರುಗಡೆ ಇರೋ ಗಂಡ ತುಂಬ ಜಡ್ಜ್ ಮಾಡ್ತಾ ಇದ್ರೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಯಾವುದೂ ಆಯುಧ ಅವಳಿಗಿಲ್ಲ. ಅಂದರೆ ತಾನು ಯಾವಾಗಲೂ ಚೀಪೋ, ಲೋ, ನಾಲಾಯಕ್ಕು, ಯೂಸ್ ಇಲ್ಲ, ಚೆನ್ನಾಗಿಲ್ಲ, ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾ ಇದ್ದಾಗ ತನ್ನ ಸೆಲ್ಫ್ ಎಸ್ಟೀಮ್ನ ತನ್ನನ್ನು ತಾನು ಕಾಪಾಡ್ಕೊಳ್ಳೋದು, ಸರ್ವೈವಲ್ಲು, ಎಕ್ಸಿಸ್ಟೆನ್ಸು ಬೇಕೇ ಬೇಕು ಅನ್ನಿಸ್ದಾಗ ಅವಳಿಗೆ ಇರೋ ಆಪ್ಷನ್ನಲ್ಲಿ ಕಾಣಿಸೋದು ಪ್ರೊಟೆಕ್ಷನ್ಗೆ ಇನ್ನೊಬ್ರು ಯಾರನ್ನೋ ಜೊತೆಯಲ್ಲಿ ಕನೆಕ್ಟ್ ಆಗುವಂಥದ್ದು. ಸೊ ಅದು ಇರಬಹುದು. ಸೊ ಆ ರಿಜೆಕ್ಷನ್ ಅನ್ನೋ ಪಾಯ್ಸನ್ನ ಎಷ್ಟು ಅಂತ ಕುಡಿತಾಳೆ, ಅದಕ್ಕೆ ಕಾಂಪನ್ಸೇಷನ್ ಆಗಿ ಅದ್ರ ಕಡೆ ಹೊಟ್ಟೋಗ್ತಾಳೆ. ಅಫ್ಕೋರ್ಸ್ ಅದೇ ರೆಮಿಡಿನ ಇಲ್ಲ, ಬಟ್ ರೀಸನ್ಸ್ ಎಸ್. ಮತ್ತು ಪಾಸ್ಟ್ ಟ್ರಾಮಾ ತುಂಬ ಆಕೆಗೆ ಕಾಡ್ತಾ ಇದ್ದಾಗಲೂ ಕೂಡ ಅದು ಹೀಲ್ ಮಾಡ್ಕೊಳ್ಬೇಕು ಅನ್ನೋ ಅರಿವೇ ಇಲ್ದಾಗ, ಒಳಗಡೆಯಿಂದ ಅದು ಆಕೆನ ತಿಂತಾ ಇದ್ದಾಗ ಅದಕ್ಕೆ ಮದ್ದಾಗಿ ಎಷ್ಟೋ ಸತಿ ಅವಳು ಆ ಒಂದು ಹರ್ಟನ್ನು ನಿಭಾಯಿಸೋಕೆ ಅದಕ್ಕೆ ಮದ್ದಾಗಿ ಅದು ಒಂದು ಸುಮ್ಮನೆ ನೋಡೋಣ, ಟ್ರೈ ಮಾಡೋಣ ಅಂತ ಒಂದು ಮಾಕ್ ಟೆಸ್ಟ್ ಕೊಡ್ತಾರಲ್ಲ, ಸುಮ್ಮನೆ ಎಕ್ಸಾಮ್ ತಗೊಳ್ಳಿ ನೋಡೋಣ ಅಂತ, ಆ ಥರ ಮಾಡೋಕ್ಕೆ ಹೋಗಿ ಪಾಪ ಅದ್ರ ಒಳಗಡೆ ಇಳಿತಾಳೆ. ಆ ಪಾಸ್ಟ್ ಊಂಡನ್ನು ಇಗ್ನೋರ್ ಮಾಡೋದು ಕೆಲವು ಸತಿ ಈ ಥರದಕ್ಕೆ ಲೀಡ್ ಮಾಡುತ್ತೆ. ಇಟ್ ಕುಡ್ ಬಿ ವೆರಿ ಕಾಸ್ಟ್ಲಿ. ಈ ಕಾರಣಗಳನ್ನು ಯಾಕೆ ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಂದರೆ, ಒಂದ್ಸತಿ ನಿಮಗೆ ಹೌದಲ್ವಾ ನಾನು ಇದಕ್ಕೆ ಇದರಲ್ಲಿ ಇಳಿದ್ನಲ್ವಾ ಅಂತ ಗೊತ್ತಾದರೆ, ನಿಮಗೆ ಅಕಸ್ಮಾತ್ ಅದರಿಂದ ಇದು ಈಗ ಸಮಂಜಸ ಅಲ್ಲ, ಇದರಿಂದ ನನಗೆ ಲಾಭಕ್ಕಿಂತ ಜಾಸ್ತಿ ನಷ್ಟ ಆಗ್ತಾ ಇದೆ, ಭಯ ಜಾಸ್ತಿ ಆಗ್ತಾ ಇದೆ,
ಅಥವಾ ಅಡಿಕ್ಷನ್ ಆಗ್ತಿದೆ, ಅಥವಾ ಗೊತ್ತಿಲ್ಲದೆ ನಾನು ರಿಸ್ಕ್ ತಗೊಂಡು ಇನ್ವಾಲ್ವ್ ಆದೆ. ಬಟ್ ಇವಾಗ ನನಗೆ ಎದುರುಗಡೆ ಅನೈತಿಕ ಸಂಬಂಧ ಯಾರ ಜೊತೆ ಇದೆಯೋ ಆ ವ್ಯಕ್ತಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ನನ್ನಿಂದ ದೂರ ಆಗ್ತಾ ಇರೋದನ್ನ ನನಗೆ ಸಹಿಸಕ್ಕಾಗ್ತಾ ಇಲ್ಲ. ಯಾಕಂದರೆ ಎಷ್ಟೋ ಸರಿ ಯಾರ ಜೊತೆಲಿ ಸೀಕ್ರೆಟಾಗಿ ಅಫೇರ್ ಇಟ್ಕೊಂಡಿರ್ತಾರೋ ಆ ವ್ಯಕ್ತಿ ತುಂಬ ಬೇಗ ಇನ್ನೊಬ್ರು ಯಾರೋ ಜೊತೆ ಅಫೇರ್ ಇಟ್ಕೊಳ್ಳೋಕೆ ಇವ್ರ ಜೊತೆ ಡಿಸ್ಕನೆಕ್ಟ್ ಆಗ್ಬಿಡ್ತಿರ್ತಾರೆ. ತುಂಬ ಕೇಸ್ ಈ ಥರ ಬರುತ್ತೆ. ನಂಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ, ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತ. ಅದರಿಂದ ಇದು ಸೊಲ್ಯೂಷನ್ ಆಗುತ್ತಾ ನಿಮ್ಮದು ಹಳೆಯ ಗಾಯವನ್ನು ವಾಸಿ ಮಾಡ್ಕೊಳ್ಳೋಕ್ಕೆ? ಇನ್ನೊಂದು ಯಾವುದೋ ಸೀಕ್ರೆಟಾಗಿ ಮೇಂಟೈನ್ ಮಾಡೋ ಅಫೇರ್ ಇಲ್ಲ. ಫಸ್ಟ್ ಆಫ್ ಆಲ್ ಹಳೆ ಗಾಯ ನನ್ನನ್ನು ತಿಂತಾ ಇದೆ ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ. ಅನ್ಫಾರ್ಚುನೇಟ್ಲಿ ಅದನ್ನ ಸರಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇಮೋಷನ್ಸ್ನ ಎಕ್ಸ್ಪ್ರೆಸ್ ನೀವು ಮಾಡದೇ ಇದ್ದರೆ ನ್ಯಾಚುರಲಿ ನಿಮಗೆ ಅದು ದಿನೇ 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 ತುಂಬ ದೊಡ್ಡದಾಗೋಗುತ್ತೆ. ಸ್ವಲ್ಪ ಕಸ ಇದ್ದಾಗೆ ಹೊಡೆದು ಬಿಡೋದು ವಾಸಿ ಅಲ್ವಾ? ಕಸ ಹೊಡೆದು ನೀವು ಅದನ್ನು ನೀಟಾಗಿ ಇಟ್ಕೊಂಡ್ರೆ ಮತ್ತೆ ನಿಮಗದು ತುಂಬ ದೊಡ್ಡ ಟಾಸ್ಕ್ ಅನಿಸಲ್ಲ. ಆ ಇಮೋಷನ್ಸ್ನ ನೀವು ಸರಿಯಾಗಿ ಮರ್ಯಾದೆಯಿಂದ ಅದಕ್ಕೆ ಬೇಕಾಗೋ ಇಂಪಾರ್ಟೆನ್ಸ್ ಕೊಡದೇ ಇದ್ದಾಗ ಅದು ಕಂಟ್ರೋಲೇ ಮಾಡ್ಕೊಳಕ್ಕಾಗದೇ ಇರೋ ಇಮೋಷನ್ ಥರ ಇನ್ನೊಬ್ರ ಜೊತೆ ಹುಕ್ಕಾಗೋ ಥರದೊಂದು ಪರಿಸ್ಥಿತಿಗೆ ತಂದುಕೊಡುತ್ತೆ. ಮತ್ತು ಈ ಥರ ನಾನು ಸುಖವನ್ನು ಖುಷಿಯನ್ನು ಅನುಭವಿಸಿದ್ರೆ ಯಾರೂ ನನಗೆ ಹರ್ಟ್ ಮಾಡೋಕ್ಕೆ ಆಗಲ್ಲ, ಯಾರು ನನಗೇನು ತೊಂದರೆ ಕೊಡೋಕ್ಕಾಗಲ್ಲ, ಇದೊಂದಿದೆ ನನ್ನ ಜೊತೆಲಿ ಅನ್ನೋ ಕಾನ್ಫಿಡೆನ್ಸ್ ಪಾಪ ಅವಳಿಗೆ ಬರೋಕ್ಕೆ ಶುರು ಆಗುತ್ತೆ. ಆದ್ದರಿಂದ ಆ ಒಂದು ಪ್ರೀತಿಯನ್ನು ಮಾತಿನ ಮೂಲಕ, ಆ್ಯಕ್ಷನ್ಸ್ ಮೂಲಕ ಯಾವಾಗ ಪಾರ್ಟ್ನರ್ ಕೊಡ್ತಾ ಇಲ್ಲ ಅಂತ ಅನಿಸುತ್ತೋ, ಯಾವಾಗ ಒಂದು ಆ್ಯಕ್ಷನ್ ಅಂದರೆ ಅದು ಸಿಂಪಲ್ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಏನು ಬೇಕಾದ್ರೂ ಆಗಿರಬಹುದು, ಅಥವಾ ಮೌನದಿಂದ ನನ್ನನ್ನು ಸಾಯಿಸ್ತಾ ಇದ್ದಾರೆ ಅಂತ ಅನ್ಸಕ್ಕೆ ಶುರುವಾಗುತ್ತೋ, ಅಥವಾ ಕ್ರಿಯೇಟಿವಿಟಿನೇ ಇಲ್ವಲ್ಲ ರಿಲೇಷನ್ಶಿಪ್ಪಲ್ಲಿ. ಕ್ರಿಯೇಟಿವ್ ಆಗಿ ಏನೋ ಅವ್ರಿಗೆ ತಿಂಡಿ ಮಾಡಿಕೊಡೋದು, ಗಿಫ್ಟ್ ಕೊಡೋದು, ಹೊರಗಡೆ ಕರ್ಕೊಂಡು ಹೋಗೋದು, ಸರ್ಪ್ರೈಸ್ ಕೊಡೋದು, ಏನು ಥ್ರಿಲ್ಲೇ ಇಲ್ವಲ್ಲ ಅಂತ ಅವಳಿಗೆ ಅನ್ನಿಸ್ದಾಗ ತುಂಬ ಜನ ಹೆಣ್ಮಕ್ಳು ಈ ಕಾರಣಕ್ಕೆ ಇಟ್ ಇಸ್ ಸೋ ಬೋರಿಂಗ್. ಬರ್ತಾರೆ, ಏನೋ ರೋಬೋ ಥರ ಕೂತ್ಕೋತಾರೆ, ನ್ಯೂಸ್ ಪೇಪರ್ ಓದ್ತಾರೆ, ಹೋಗ್ತಾರೆ, ಮಲ್ಕೋತಾರೆ. ಸೊ ಅಟ್ಲೀಸ್ಟ್ ಆ ಒಂದು ಫೇಶಿಯಲ್ ಎಕ್ಸ್ಪ್ರೆಷನಲ್ಲಾದರೂ ಅದನ್ನು ಅವಳು ಬರ್ಸೋಕ್ಕಾಗ್ತಾ ಇಲ್ಲ. ನಾನು ಸಿಂಗಲ್ ಆಗೇ ಉಳಿದ್ಬಿಟ್ಟಿದ್ದೀನಿ ಮದುವೆ ಆಗಿದ್ರು. ಸೊ ಅದು ನನಗೆ ಸರಿಯಾದ ದಾರಿಯಲ್ಲಿ ನನಗೆ ಖುಷಿ ಅಥವಾ ಸುಖ ಅಥವಾ ಆನಂದವನ್ನು ಕೊಡ್ತಾ ಇಲ್ಲ ಅಂತ ಅನ್ನಿಸ್ದಾಗ್ಲೂ ಆಕೆಗೆ ಅದು ಅಫೇರಿನ ಕಡೆಗೆ ಅಟ್ರಾಕ್ಷನ್ ಆಗಿ ಹೋಗುವಂಥ ಸಾಧ್ಯತೆಗಳಿದೆ. ಅಗೇನ್ ಪಾಸಿಬಿಲಿಟೀಸ್ ಅಷ್ಟೇ, ಇದಲ್ಲದೆ ಬೇರೆ ಕಾರಣಗಳು ಇರೋ ಸಾಧ್ಯತೆಗಳಿದೆ. ಕಾರ್ಮಿಕ್ ಇರ್ಬೋದು, ಸ್ಪಿರಿಚುವಲ್ ಇರ್ಬೋದು ಕೆಲವು ಸತಿ. ಬಟ್ ಹಾಗಂತ ನಾವು ಯಾವುದಕ್ಕೂ ವ್ಯಾಲಿಡೇಷನ್ ಕೊಡೋಕ್ಕಾಗಲ್ಲ. ತಪ್ಪು ಮಾಡಿದಾಗ, ಇನ್ನೊಬ್ಬರ ನಂಬಿಕೆಗೆ ದ್ರೋಹ ಮಾಡಿದಾಗ, ನೋವು ಕೊಟ್ಟಾಗ, ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿದಾಗ, ಈ ಕಾರಣಗಳಿಗೆ ಅಂತ ಮೂಗಿನ ನೇರಕ್ಕೆ ಅದನ್ನು ವ್ಯಾಲಿಡೇಷನ್ ಮಾಡೋಕ್ಕಾಗಲ್ಲ. ಅದನ್ನು ಅಂಗೀಕಾರ ಮಾಡಿ ಟ್ರೀಟ್ ಮಾಡೋದ್ರ ಕಡೆ ನೀವು ಖಂಡಿತ ಪ್ರಯತ್ನ ಪಡಬೇಕು. ಈಗ ಕಪಲ್ಸ್ ಮದುವೆ ಆಗಿರ್ತಕ್ಕಂಥ ಗಂಡು ಹೆಣ್ಣು ಆಲ್ರೆಡಿ ಚೀಟಿಂಗ್ ಮಾಡ್ತಾ ಇದ್ರೆ, ಗಂಡಂಗೆ ಗೊತ್ತಿಲ್ದಂಗೆ ಹೆಂಡತಿಗೆ ಗೊತ್ತಿಲ್ದಂಗೆ ಗಂಡ ಹೊರಗಡೆ ಅನೈತಿಕ ಸಂಬಂಧಗಳು ಇಟ್ಕೊಂಡಿದ್ರೆ, ದೈಹಿಕ ಸಂಬಂಧಗಳಲ್ಲ, ಇದರಿಂದ ಅವ್ರು ಹೇಗೆ ಹೊರಗೆ ಬರ್ಬೋದು? Yeah. ಇದನ್ನು ಹೇಗೆ ಸ್ಟಾಪ್ ಮಾಡ್ಬೋದು ಇಮ್ಮಿಡಿಯೇಟ್ಲಿ? ಎಸ್ ಪ್ರಾಬಬ್ಲಿ ಇದು ಹೇಗೆ ಅಂದರೆ ಸರ್, ಹೌ ಕ್ಯಾನ್ ಪೀಪಲ್ ಸ್ಟಾಪ್ ಚೀಟಿಂಗ್ ಅಂದಾಗ ತುಂಬ ಸುಲಭವಾದದ್ದು, ತುಂಬ ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು ನಾವು ಹೇಳಬೇಕು. ಇಲ್ಲಾಂದರೆ ಇದು ಆಲ್ರೆಡಿ ಏನೋ ಒಂದು ಆನಂದ, ಒಂದು ಕಂಫರ್ಟ್ ಕೊಡ್ತಾ ಇದೆ, ಇದೆಲ್ಲ ಮಾಡಬೇಕಾ, ಇದರಿಂದ ಹೊರಗಡೆ ಬರೋಕ್ಕೆ ಬೇಡ ಬಿಡು, ಕಂಟಿನ್ಯೂ ಮಾಡ್ತೀನಿ ಅಂತ ಬ್ರೇನು ಟ್ರಿಕ್ ಮಾಡುತ್ತೆ. ಅದರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಇಮೋಷ್ನಲ್ ಸ್ಟೆಬಿಲಿಟಿ, ಮಾನಸಿಕ ಸ್ಥಿರತೆಯನ್ನು ಡೆವಲಪ್ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡಿ. ನೀವು ಯಾವುದನ್ನೋ ಮ್ಯಾನಿಫೆಸ್ಟ್ ಮಾಡಬೇಕು, ಇದನ್ನು ಸರಿ ಮಾಡ್ಕೋಬೇಕು, ಮಾಡಬಾರ್ದು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಬ್ರೇನಲ್ಲಿ ನೆಗೆಟಿವ್ ಥಾಟ್ಸನ್ನು ಹ್ಯಾಂಡಲ್ ಮಾಡುವಷ್ಟು ಮೆಚ್ಯೂರಿಟಿ ಫಸ್ಟ್ ಬರಬೇಕು. ಸೆಕೆಂಡು, ಆ ಕೊರತೆಯನ್ನು ನಿಭಾಯಿಸುವಂಥ ಶಕ್ತಿ ಒಳಗಡೆಯಿಂದ ಡೆವಲಪ್ ಆಗಬೇಕು. ಸೊ ಇಮೋಷ್ನಲ್ ಸ್ಟೆಬಿಲಿಟಿ ಗ್ರೋ ಮಾಡ್ಕೊಳ್ಳೋಕ್ಕೆ ಯಾವ ಕಾರಣ ಬೇಕಾದ್ರೂ ನೀವು ಕೊಟ್ಕೊಳ್ಬೋದು. ಏನು, ಕೆಲವು ವ್ಯಾಲ್ಯೂಸ್ ಬೇಡ, ಇದು ತಪ್ಪು ವ್ಯಾಲ್ಯೂಗಳನ್ನ ನನ್ನಲ್ಲಿ, ನನ್ನ ಫ್ಯಾಮಿಲಿಲಿ ಕ್ರಿಯೇಟ್ ಮಾಡುತ್ತೆ ಅಂತನೋ, ಅಥವಾ ಡೀಪರ್ ಕನೆಕ್ಷನ್ನ ನಾನು ಎಸ್ಟಾಬ್ಲಿಷ್ ಮಾಡಲೇಬೇಕು, ಇವಾಗಲ್ಲ ಅಂದರೆ ಇನ್ನೂ ತೀರಾ ಹದ್ಗೆಟ್ಟೋಗುತ್ತೆ, ನನ್ನ ಜೊತೆ ನನ್ನ ಹೆಂಡತಿ ಸಂಬಂಧ ಅಷ್ಟೇ ಅಲ್ಲ, ಅಥವಾ ಗಂಡನ ಸಂಬಂಧ ಅಷ್ಟೇ ಅಲ್ಲ, ಇಡೀ ಫ್ಯಾಮಿಲಿದು ಆ ಪೂರ್ತಿ ಕನೆಕ್ಷನ್ ಹಾಳಾಗೋಗುತ್ತೆ ಅನ್ನುವಂಥ ಒಂದು ರಿಯಲೈಸೇಷನ್ನು, ಅಥವಾ ನನ್ನ ರೆಸ್ಪೆಕ್ಟ್ ನಾನು ಕಾಪಾಡ್ಕೊಳ್ಳೋದಕ್ಕೆ, ಫ್ಯಾಮಿಲಿ ರೆಸ್ಪೆಕ್ಟ್ ಕಾಪಾಡ್ಕೊಳ್ಳೋದಕ್ಕೆ ಚೀಟಿಂಗ್ ಅನ್ನುವಂಥ ಒಂದು ಎನರ್ಜಿ ಇದ್ರ ಜೊತೆಲಿರೋದ್ರಿಂದ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತನೋ, ಏನಾದರೂ ಒಂದು ಗಟ್ಟಿಯಾದ ಫೌಂಡೇಶನ್ ಪಿಲ್ಲರ್ ನಿಂತ್ಕೊಳ್ಬೇಕು ಫಸ್ಟ್ ಆಫ್ ಆಲ್. ಇದೆಲ್ಲ ಇಗ್ನೋರ್ ಮಾಡಿದ್ರೆ ಅಷ್ಟು ನಿಮಗೆ ಮತ್ತೆ ಕಾಸ್ಟ್ಲಿ ಆಗುತ್ತೆ. ಯು ವಿಲ್ ಹ್ಯಾವ್ ಟು ಪೇ ಬ್ಯಾಕ್ ಫಾರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಈಗ ಕಾರಣ ಕೊಟ್ಕೊಂಡ್ರಿ, ನೀವು ಏನು ಬೇಕಾದ್ರೂ ಕಾರಣ ಕೊಟ್ಕೊಳ್ಳಿ, ತೊಂದರೆ ಇಲ್ಲ, ತುಂಬ ಈಸಿ. ಸಣ್ಣದಾಗಿ ಏನು ಆಲ್ರೆಡಿ ನ್ಯಾಚುರಲ್ ಆಗಿ, ಆರ್ಗ್ಯಾನಿಕ್ ಆಗಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸು, ಎಥಿಕ್ಸು ಸಿಸ್ಟಮ್ ಒಳಗಡೆ
ಒಂದು ಸಂಬಂಧದ ರೀತಿ ಬಂದಿದೆಯೋ ಅದನ್ನ ಅಪ್ರಿಷಿಯೇಟ್ ಮಾಡೋದ್ರ ಮೈಂಡ್ ಸೆಟ್ಟನ್ನು ಡೆವಲಪ್ ಮಾಡ್ಕೊಳ್ಳಿ. ಏನಿದೆ, ಹೇಗಿದೆ ಅದನ್ನ ಅಪ್ರಿಷಿಯೇಟ್ ಮಾಡುವಂಥ ಒಂದು ಮೈಂಡ್ ಸೆಟ್ಟನ್ನು ನೀವು ಡೆವಲಪ್ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ನ್ಯಾಚುರಲ್ ಅಟ್ರಾಕ್ಷನ್ ಟುವರ್ಡ್ಸ್ ದಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಸಹಜವಾಗಿ ಬರುತ್ತೆ. ಗ್ಯಾರಂಟಿ ಅದನ್ನು ನಾವು ಈಸಿಯಾಗಿ ಇದು ಮಾಡ್ಬೋದು. ಮತ್ತು ಮಾಡಲೇಬಾರ್ದಾಗಿರೋ ವಿಷಯ ಏನಪ್ಪ ಅಂದರೆ ಎಕ್ಸ್ಪೆಕ್ಟೇಷನ್ನು ಓವರ್ಲೋಡ್ ಮಾಡ್ಕೊಳ್ಬೇಡಿ ಎದುರುಗಡೆ ಇರೋ ಪಾರ್ಟ್ನರ್ ಮೇಲೆ. ನಿಮ್ಮ ಹೆಂಡತಿ ಅಥವಾ ಗಂಡ ನಿಮ್ಮ ಥರನೇ ಒಬ್ಬ ನಾರ್ಮಲ್ ಮನುಷ್ಯ. 100% ಚೆನ್ನಾಗಿ ಸುಂದರವಾಗಿ ಎಲ್ಲ ಚೆನ್ನಾಗಿದ್ದು ಎಲ್ಲ ಇದ್ದು ಆ ಕಂಪ್ಲೀಟ್ ಆಗೋಗಿದ್ರೆ ಸರ್ಕಲ್ಲು ನಿಮ್ಮನ್ನು ಮದುವೆನೇ ಆಗ್ತಾ ಇರಲಿಲ್ಲ ಅವರು. ಆ ಕಂಪ್ಲೀಟ್ನೆಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಅಂದರೆ ನನಗೆ ಇನ್ನೊಬ್ಬ ಪಾರ್ಟ್ನರ್ ಬೇಕು ಅಂತಲೇ ಅನ್ಸಲ್ವಲ್ಲ ಫಸ್ಟ್ ಆಫ್ ಆಲ್. ಆದ್ದರಿಂದ ಡೋಂಟ್ ಓವರ್ಲೋಡ್ ಯುವರ್ ಪಾರ್ಟ್ನರ್ ವಿತ್ ಎಕ್ಸ್ಪೆಕ್ಟೇಷನ್. ರತಿ ಥರನೇ ಕಾಣಬೇಕು, ಮಕ್ಕಳಾದ್ಮೇಲೂ ಸ್ಲಿಮ್ ಆಗೇ ಇರಬೇಕು, ಈ ಥರನೇ ಮಾತಾಡಬೇಕು, ನನಗೆ ಈ ಥರನೇ ಸುಖ ಕೊಡಬೇಕು, ಈ ರೀತಿನೇ ಕಾಪ್ರೇಟ್ ಮಾಡಬೇಕು. ಸ್ಟಾಪ್ ಓವರ್ಲೋಡಿಂಗ್ ದೆಮ್ ವಿತ್ ಯೋರ್ ಎಕ್ಸ್ಪೆಕ್ಟೇಷನ್ಸ್. ಮತ್ತು ಮೂರನೇದು, ನಿಮ್ಮ ನ್ಯೂನ್ಯತೆಗಳ ಮೇಲೆ ವರ್ಕ್ ಮಾಡಿ. ಇದನ್ನಂತೂ ಆಲ್ಮೋಸ್ಟ್ ಎಲ್ಲ ಥೆರಪಿಲೂ ನಾನು ಹೇಳ್ತೀನಿ. ನೀವು ನಿಮ್ಮ ಕೊರಗು, ನಿಮ್ಮ ಅಸಮಾಧಾನ, ನಿಮ್ಮ ಇಂಡಿಸಿಪ್ಲಿನು, ನಿಮ್ಮ ನ್ಯೂನ್ಯತೆ, ನಿಮ್ಮ ಹೇಡಿತನ, ನಿಮ್ಮ ಕೋಪ, ನಿಮ್ಮ ಅಸಹ್ಯವಾದ ಮನೋಭಾವನೆ. ಕ್ಲಾಸಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಎಷ್ಟೋ ಜನ ಪೇಷಂಟಲ್ಲಿ ನಾನು ಇದನ್ನು ನೋಡಿದ್ದೀನಿ. ನನ್ನ ಗಂಡ ಸಿಕ್ಕಾಪಟ್ಟೆ ಡೌಟ್ ಪಡ್ತಾರೆ ಮೇಡಮ್ ನನ್ನ ಮೇಲೆ. ಫೋನ್ ಮಾಡಿದ್ರು ಚೆಕ್ ಮಾಡ್ತಾರೆ, ಹೊರಗಡೆ ನಿಂತ್ಕೊಂಡ್ರೆ ಯಾರು ಮಾತಾಡ್ಸಕ್ಕೆ ನಿಂತಿದ್ಯಾ ಅಂತಾರೆ. ಓ ಅವ್ನು ಬಂದ ಅಂತ ಇಲ್ಲಿ ಬಂದು ನೀನು ನಿಂತ್ಕೊಂಡೆ ಅಂತ ಹೇಳ್ತಾರೆ. ಅಸಹ್ಯ ಅನ್ಸುತ್ತೆ ಅಂತ ಪಾಪ ಕಷ್ಟ ಅನುಭವಿಸ್ತಾರೋ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಯು ವೋಂಟ್ ಬಿಲೀವ್, ನಾನು ಅವ್ರ ಗಂಡಂದನ್ನ ಮಾತಾಡಿಸೋ ಆಪರ್ಚುನಿಟಿ ಸಿಕ್ಕಿ ಅವ್ರು ಏನಾದರೂ ಬಂದರೆ ಮಾತಾಡಿಸ್ತಾ ಹೋದರೆ, ಅಂದರೆ ಹೆಂಡ್ತಿನ ಹೊರಗಡೆ ಕಳಿಸಿ ಸೀಕ್ರೆಟಾಗಿ, ತುಂಬ ತುಂಬ ಜನರ ಕೇಸಸ್ಸಲ್ಲಿ ಗಂಡನಿಗೆ ಸಿಕ್ಕಾಪಟ್ಟೆ ಸೆಕ್ಷುವಲ್ ಥಾಟ್ಸು, ವಲ್ಗರ್ ಥಾಟ್ಸು ಅಥವಾ ಅಫೇರು ಅಥವಾ ಈ ಥರ ಒಂದು ತುಂಬ ಟೆಂಡೆನ್ಸೀಸ್ ಆಫ್ ವಾಂಟಿಂಗ್ ಟು ಅಟ್ರಾಕ್ಟ್ ಅನದರ್ ವುಮೆನ್ ಅದು ಸಿಕ್ಕಾಪಟ್ಟೆ ಇರೋದ್ರಿಂದ ಆತ ನನ್ನ ಹೆಂಡತಿಗೂ ಈ ಥರ ಬರ್ತಾ ಇರ್ಬೋದೇನೋ ಅಂಥೇಳಿ ಟೈಟ್ ಮಾಡೋಕ್ಕೆ ಶುರು ಮಾಡ್ತಿರ್ತಾನೆ. ತುಂಬ ಕೇಸಸ್ಸಲ್ಲಿ ತಾನು ಸರಿ ಇಲ್ಲ, ಅದಕ್ಕೆ ಎದುರುಗಡೆಯವರು ಹಾಗೆ ಅಂತ ಅಂದ್ಕೊಳ್ಳುವಂಥದ್ದು. ಕೆಟ್ಟದಾಗಿ ಬೈತಾರಲ್ಲ ಎಷ್ಟೋ ಜನ ಗಂಡಸರು ಹೆಣ್ಮಕ್ಳನ್ನ, ಅವ್ರ ಮನಸ್ಥಿತಿಯಲ್ಲೂ ಅಷ್ಟೇ ಅವ್ರಿಗೆ ಆ ಥರ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಹೆಣ್ಮಕ್ಳ ಚಾರಿತ್ರ್ಯ ಮೇಲೆ ಈಸಿಯಾಗಿ ಹಂಗೆ ಮಾತಾಡ್ಬಿಡ್ತಾರೆ. ಬಿಕಾಸ್ ದಟ್ಸ್ ಹೌ ದೇ ಆರ್, ದೇರ್ ಬ್ರೈನ್ ಇಸ್ ಲೈಕ್ ದ್ಯಾಟ್. ಅದೇ ಥರನೇ ನೀವು ನಿಮ್ಮೊಳಗಡೆ ಇರೋ ನ್ಯೂನ್ಯತೆಯನ್ನು ಬರೆಸ್ಕೊಳಕ್ಕಾಗದೆ ಎದುರುಗಡೆ ಇರೋರಲ್ಲಿ ಅದನ್ನು ಹುಡ್ಕಕ್ಕೆ ಹೋಗಿ ನೀವು ಅವರೇ ಸರಿ ಇಲ್ಲ ಅನ್ನೋ ಲೂಪಲ್ಲಿ ಸಿಕ್ಕಾಕೊಂಡು ಮತ್ತಿನ್ನೊಂದೇನೋ ಮಾಡ್ಕೊಳಕ್ಕೆ ಹೋದರೆ ಇಲ್ಲಿ ಸೆಲ್ಫ್ ಅವೇರ್ನೆಸ್ ಇಲ್ಲ ಅನ್ನೋದು ತೋರಿಸುತ್ತೆ. ಅದನ್ನು ಸೆಲ್ಫ್ ಅವೇರ್ನೆಸ್ ಇಸ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್. ಅದನ್ನು ಫಸ್ಟ್ ಆಫ್ ಆಲ್ ಇಮೋಷ್ನಲ್ ಕನೆಕ್ಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಯಾರ ಜೊತೆ? ನಿಮ್ಮ ಜೊತೆ ನೀವು ಮತ್ತು ಪಾರ್ಟ್ನರ್ ಜೊತೆ. ಮತ್ತು ಎನರ್ಜಿ ಬೌಂಡ್ರೀಸ್ ಹಾಕ್ಕೊಳ್ಳಿ. ಎಷ್ಟೋ ಸತಿ ಆಪರ್ಚುನಿಟಿ ಸಿಗುತ್ತೆ, ಎದುರುಗಡೆ ಇರೋರೇ ಮೈ ಮೇಲೆ ಬಂದು ಬೀಳ್ತಾರೆ, ಟೆಂಪ್ಟೇಷನ್ಸ್ ಆಗುತ್ತೆ, ಕೆಮಿಕಲ್ ಅರ್ಜ್ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಈಗ ಒಂದು ಹೆಂಡತಿ ಬಾಣತನಕ್ಕೆ ಹೋದರೆ ನ್ಯಾಚುರಲಿ ಆ ಟೆಂಡೆನ್ಸಿ ಬಾಡಿಲಿ ಬರುತ್ತೆ, ಎಷ್ಟೋ ಜನ ಹೇಳ್ತಾರೆ ಅದನ್ನು. ಬಟ್ ನೀವು ಆ ಬೌಂಡ್ರಿ ಹಾಕ್ಕೊಂಡಿದ್ದೆ ಆದರೆ ಸೆಲ್ಫ್ ಅವೇರ್ನೆಸ್ಸಲ್ಲಿ ಅದನ್ನು ಮೀರಿ ನಿಂತ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಬಟ್ ಆ ಥರ ಇದೇ ಒಂದು ನಾನು ಹಾಕ್ಕೋಬೇಕು ಬೌಂಡ್ರಿನ ಅನ್ನುವಂಥ ಒಂದು ಕಂಟ್ರೋಲ್ ಇರಬೇಕು. ಆ್ಯಂಡ್ ಡೆಫಿನೆಟ್ಲಿ ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಷನ್, ಆನೆಸ್ಟ್ ಕಮ್ಯುನಿಕೇಷನ್ ತುಂಬ 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 ಮುಖ್ಯ. ಇನ್ಫ್ಯಾಕ್ಟ್ ನೀವು ತುಂಬ ಚೆನ್ನಾಗಿರೋ ಸಂಬಂಧ ಇದ್ದರೆ, ನಂಗೆ ಯಾಕೋ ಹಿಂಗೆ ಫೀಲಿಂಗ್ ಅನಿಸುತ್ತೆ ಕಣೆ ಬೇರೆಯವ್ರ ಮೇಲೆ ಅಂತ ಧೈರ್ಯವಾಗಿ ಹೇಳ್ಕೊಳ್ಳೋ ಥರದ್ದು ವಾತಾವರಣವನ್ನು ಹೆಂಡತಿನೂ ಕೊಡಬೇಕು. ಹಂಗೆ ಅಂದ್ಕೊಂಡಿದ ತಕ್ಷಣ ಹೋಗ್ರಿ ಅಂತ ಯಾರು ಬೇಕಾದ್ರ ಜೊತೆ ಸಂಬಂಧ ಇಟ್ಕೊಳ್ಳಿ ಅಂತ ಹೆಂಡತಿ ಹೇಳ್ಬಿಡ್ತಾಳೆ, ಹೇಳಲೇಬೇಕು ಅಂತ, ಅಥವಾ ವೈಸ್ ವರ್ಸ ಅಂತ ಏನೂ ಇಲ್ಲ. ಆದರೆ ಅಷ್ಟು ಒಂದು ಹಾರ್ಟ್ ಟು ಹಾರ್ಟ್ ನಾರ್ಮಲ್ ಕಮ್ಯುನಿಕೇಷನ್ ಇದ್ದರೆ, ಹೌದೇನ್ರಿ ನೋಡೋಣ ಏನು ಮಾಡಬಹುದು ಅಂತ, ಆ ಥರ ಒಂದು ಓಪನ್ನೆಸ್ ಇಬ್ಬರಲ್ಲೂ ಬರುತ್ತೆ. ಎಷ್ಟೋ ರೀತಿಯಲ್ಲಿ ಅಸಹ್ಯ ಮಾಡಿಕೊಂಡು ಸಂಸಾರನೇ ಹೊಡೆದೋಗೋಕ್ಕಿಂತ ಈ ಥರ ಅಟ್ಲೀಸ್ಟ್ ಓಪನ್ ಆಗಿ ಕಮ್ಯುನಿಕೇಟ್ ಮಾಡೋ ವಾತಾವರಣ ಇದ್ದರೆ ಎಷ್ಟೋ ಚೆನ್ನಾಗಿ ಅದನ್ನು ರಿಸಾಲ್ವ್ ಮಾಡ್ಕೊಳ್ಬೋದಲ್ವಾ.